ಶಕುನಿ, ಹಿಂದೆ ನಿನ್ನ ಶತ ಸಹೋದರ ನಿರಾಹಾರದ ಕೊಂದ ಆ ದುರ್ಯೋಧನ ವಂಶವನ್ನು ಸರ್ವನಾಶ ಮಾಡಬೇಕೆಂದು ಅಂದು ನೀನಿತ್ತ ಶಪಥವೇನಾಯಿತು? ಏನಾಯಿತು ಶಕುನಿ ನಿನ್ನ ಶಪಥ? ಏನಾಯಿತು ಶಕುನಿ ನಿನ್ನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಆದಮ ಮರಳುಗಳೇ, ಸತ್ತು ಏನೀ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈತ್ತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ? ಎಲ್ಲಿ ಆ ದೃಢ ದುರ್ಯೋಧನನ ರಾಜ್ಯಕೋಶಾದಿ ಸಕಲ ಸಂಪತ್ತುಗಳಿಗೆ ಪರವಶನಾದ ಎಂಬ ನಿಮ್ಮಗಳ ಚಿಂತೆ? ಚಚೆ, ಅದೆಂದಿಗೂ ಸಾಧ್ಯವಿಲ್ಲ. ನಾ ಯಾರು? ಅಖಂಡ ಬರದ ಗಂಡಕ್ಕೆ ಕುಹಕ ಕುಚೀಗದೆಯ ಪ್ರವೀಣ, ಮತ್ತೊರೆದ ಮಹಾನಿಪುಣ, ನರ 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 ರಾಕ್ಷಸ, ಈ ಸರ್ಪಗಾರ ಶಕುನಿಯೊಡನೆಯೋ ನಿಮ್ಮಗಳ ಸರಸ ಸಲ್ಲಾಪ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಚರಿವನ ಸಿರಿ ಮುಗದರ್ಪಿತ ಸಹಸ್ರಗಾಹುಕ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋದರ ಅನುಜ ಶಕುನಿಯ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಳನಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಚ್ಚೀಕತೆಯ ಕುರುಕುಲ ಸಂಹಾರದ ಕೌರ್ಯ ಕಾರ್ಯ ದುರ್ಯೋಧನ ದಾಳಗಳು 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 ನೀ ಇಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಈ ದಾಳಗಳೇ. ದುರ್ಯೋಧನ ಪಾಂಡವರ ಸರ್ವ ಸಂಪತ್ತನ್ನು ಸೂರೆಗೊಂಡಿದ್ದು ಈ ದಾಳಗಳೇ. ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರೇರೇಪಿಸಿದ್ದು ಈ ದಾಳಗಳೇ. ಧರ್ಮರಾಯನ ಸಹಿತ ಭೀಮರ್ಜುನ ದಿನಕರ ಸಹದೇವರನ್ನು ಸರ್ವರ ಸಮಕ್ಷಮದಲ್ಲಿ ತಲೆ ತಗ್ಗಿಸಿಕೊಳ್ಳುವಂತೆ ಮಾಡಿದ್ದು ಈ ದಾಳಗಳೇ. ಈ ದಾಳಗಳೇ ನಾಳಿನ ಕಾಳಗದಲ್ಲಿ ದುಶ್ಯಾಸನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಗುರಿಮುಡಿಗಳನ್ನು ಕಟ್ಟಿಸುವುದಕ್ಕೆ ಕಾರಣವೂ ಈ ದಾಳಗಳೇ. ಭೀಮನ ಗದಾ ದಂಡದಿಂದ
ತೊಡೆಯನ್ನು ಮುರಿದುಕೊಂಡು ತರೆಯ ಮೇಲೆ ಬಿದ್ದು ನರಳಿ ನರಳಿ ಪ್ರಾಣ ನೀಗುವುದು ಈ ದಾಳಗಳಿಂದಲೇ. ಕಡೆಗೆ ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ ಎಂಬಂತೆ ಪಾಂಡವರಿಗೆ ಜಯವ ಲಭಿಸಿ ಸಿಂಹಾಸನವನ್ನೇರಿ ಭರತ ಕಂಡವು ಹರುಷದಿಂದ ದ್ವಾಪರ ಯುಗದ ಅಂತ್ಯ ಕಾಣುವುದು ಈ ದಾಳಗಳ ಮುಖೇನವೇ. ದುರ್ಯೋಧನ, ಇವುಗಳನ್ನು ಬರೀ ದಾಳಗಳೆಂದರೆ ನಾವು ಮರುಳೇ, ಇವು ದಾಳಗಳಲ್ಲ, ದಾಳಗಳಲ್ಲ, ದಾಳಗಳೆಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ. ದಾಳಗಳೆಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ. ಜನ್ಮದಾತನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ಮೂಳೆಗಳು. ತಾಳಗಳೆಲ್ಲವ ಮರುಳೇ, ಇವುಗಳು ತಾಳಗಳಲ್ಲವೋ. ತಾಳಗಳೆಲ್ಲವ ಮರುಳೇ, ಇವುಗಳು ತಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಳ ಸರ್ಪವನ್ನು ಕುರಿದೆಚ್ಚರಿದ ಕೂಳ ಕೌರವನ ಕೇಳು. ಕಾಳ ಸರ್ಪವನ್ನು ಕುರಿದೆಚ್ಚರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿರುವ ಘೋರ ಕಾಳಗದಲ್ಲಿ ಪಾಂಡವರಗಳ ಸಾಲು ಸಾಲು. ನಾಳೆ ನಡೆಯುವ ಘೋರ ಕಾಳಗದಲ್ಲಿ ಪಾಂಡವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನ ಕೇಳು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನ ಕೇಳು. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ತೊಳೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ಪಡೆಯನ್ನು ಮುರಿಸಿ. ತಾಳಗಳೆಲ್ಲವ ಮರುಳೇ, ಇವುಗಳು ತಾಳಗಳೆಲ್ಲವೋ. ತಾಳಗಳೆಲ್ಲವ ಮರುಳೇ, ಇವುಗಳು ತಾಳಗಳೆಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ಮೂಳೆಗಳು. ತಾಳಗಳೆಲ್ಲವ ಮರುಳೇ, ಇವುಗಳು ತಾಳಗಳೆಲ್ಲವೋ. ತಾಳಗಳೆಲ್ಲವ ಮರುಳೇ, ಇವುಗಳು ತಾಳಗಳೆಲ್ಲವೋ. ಮನಸ್ಸಿನ ದುಸ್ಸಾಹ ಚಿಂತಾಗ್ನತೆಯಿಂದ ನನ್ನ ಶರೀರವು ಜಯಿಸುತ್ತದೆ. ದುರ್ಯೋಧನ, ದುರ್ನಿತ, ದುರ್ಜಾತ ದುರುಳ ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗವು ನಾನಿನ್ನೂ ಮರೆತಿಲ್ಲ. ಅಂದು ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ
ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ತೋರಿಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು. ಆದರೂ ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನಮಗೆ ಮಮತೆ ತೋರದೆ ಇಡೀ ಗಾಂಧಾರ ಕುಲಕ್ಕೆ ಕಾಲರಕ್ಕಸನೆಂದ ನಿಂತ ನಿನ್ನ ವಿಕೃತ ರೂಪವನ್ನು ನಾನಿನ್ನು ಮರೆತಿಲ್ಲ ಸುಯೋಧನ, ನಾನಿನ್ನು ಮರೆತಿಲ್ಲ. ಅಂದು ನನ್ನ ಹತಭಾಗ್ಯ ಸಹೋದರಿಗೆ ನೀನು ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದು ಹೊಳೆ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಅನ್ನ ಯಾರ ಹಸಿವು ನೀಗುತ್ತಿರಲಿಲ್ಲ ಪಾಪಿ, ಯಾರ ಹಸಿವು ನೀಗುತ್ತಿರಲಿಲ್ಲ. ನನ್ನ ಸಹೋದರೆಲ್ಲರೂ ಒಂದುಗೂಡಿ ಆ ಇಡೀ ಅನ್ನವನ್ನು ಈ ಪಾಪಿ ಶಕನಿಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಾಗಿ ಮಾಡಿ ನಿನ್ನ ಮೇಲೆ ಛಲ ತೀರಿಸಲಂದೆ ನನ್ನ ಒಬ್ಬನನ್ನೇ ಉಳಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಿಗೆ ಹತರಾದರು ಸುಯೋಧನ, ಒಬ್ಬೊಬ್ಬರಾಗೆ ಹತರಾದರು. ಆ ದಾರುಣ ದೃಶ್ಯ ಈ ನನ್ನ ಸ್ತುತಿ ಪಡೆದ ಹಳಿಯದೆ ಉಳಿದು ನಿರಂತರ ಭಯಂಕರ ಬಡಭಾಗ್ಯ ಜ್ವಾಲೆಯಲ್ಲಿ ಬೆಂದು ನೊಂದು ಕುಶವಾಗಿದ್ದೇನೆ. ಅಂದಿನ ನನ್ನ ಹೃದಯ ಇಂದು ಕಠೋರವಾಗಿದೆ. ಕೋಟಿ ಕಟಾರಿಗಳು ಒಂದೇ ಬಾರಿಗೆ ಬಂದು ನನ್ನ ಕರುಳನ್ನೇ ಕತ್ತರಿಸುತ್ತಾರೆ. ಯೋಧನ, ನೊಂದು ಬೆಂದಿರುವ ಈ ನನ್ನ ದೇಹವನ್ನು ಅಣುಹಣುವಾಗಿ ಛಿದ್ರವಾಗಿ ತುಂಡರಿಸಿ ನೋಡಿದರು ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ರದ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ನನ್ನ ನಡೆಸಲು ಅಸಾಧ್ಯ. ದುರ್ಯೋಧನ, ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆದಿರುವ ದೃಢ ದುರ್ಯೋಧನ ಕೇಳು. ದುರ್ಯೋಧನ, ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆತಿರುವ ದೃಢ ದುರ್ಯೋಧನ ಕೇಳು. ನಾನು ಸಹ ನಿನ್ನಂತೆಯೇ ನಿನ್ನಂತೆಯೇ 99 ಮಂದಿ ಸಹೋದರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರನ್ನು ಒಲಿಸಿಕೊಂಡು ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದ. ಆದರೂ ಚಿಂತೆ ಎಲ್ಲವೋ ಚಂಡ. ನಾನು ನಿನಗಿಂತಲೂ ಮಹಾಪ್ರಚಂಡ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಹಠದಾರಿಗೆಳೆದು ದುರ್ಯೋಧನ, ನೀನು ಶಾಶ್ವತವೆನಿಸಿರುವ
ಹಸ್ತಿನಾವತಿಯ ರಕ್ತ ಖಚಿತವಾದ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಉಳಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ನಂಬಿಸಿ ನಿನ್ನ 99 ಮಂದಿ ಸಹೋದರ ಸಹಿತ ನಿನ್ನ ವಂಶವನ್ನು ನಿರ್ವಂಶ ಮಾಡುವೆನು. ದುರ್ಯೋಧನ, ಅಧಿಕಾರ ಎಂದು ತುಪ್ಪಿ ಮೆರೆತಿರುವ ಮರುಳೇ, ಇನ್ನೆಷ್ಟು ದಿನ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡುವೆ, ಹೋಗಿ ನಾನು ನೋಡುವೆ. ಬಲಮಾಟೋ ಸಂಚಿದೆ ನನ್ನ ಮನದಲ್ಲಿ, ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ದುಡ್ಡ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಭೀಮನಿಗೆ ಬಲಿಯ ಹಿಡಿದು ನಿಲ್ಲ ವೀರಪಾತನು, ದೂರದ ನವ ಹಿಡಿದು ನಿಲ್ಲ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವುದು, ಅನ್ಯಾಯವಾಗಿ ಪ್ರಾಣ ಬಿಡುವುದು. ತಿರುಗತ್ತು ನಿಲ್ಲುವನು ಭೀಮಸೇನನು, ತಿರುಗತ್ತು ನಿಲ್ಲುವನು ಭೀಮಸೇನನು, ನಿನ್ನ ಕಥೆಯಿಂದ ನಿನ್ನ ತೊಡೆಯ ಕುರಿತು ಬರುವನು. ತನ್ನ ಕಲೆಯಿಂದ ತೊಡೆ ಕೊಟ್ಟಿ ನಿನ್ನ ಬರುವನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ತುಳಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನೋಡುವೆ, ಹೋಗಿ ನಾನು ನೋಡುವೆ. ಶಕುನಿ ಶಕುನಿ ಎಂಬ 3 ಅಕ್ಷರಾರ್ಥವನ್ನು ತಿಳಿದ ನಾವು ಮರುಳೇ. ಶ ಅಂದರೆ ಶಸ್ತ್ರಾಸ್ತ್ರಗಳೇವಿಲ್ಲದೆ, ಕು ಅಂದರೆ ಕುತಂತ್ರದಿಂದ ಕುರುಕುಲವನ್ನು, ನೀ ಅಂದರೆ ನಿನ್ನಿಂದಲೇ ನಾಮ ಮಾಡುವೆನು. ಶಕುನಿಯಿಂದ ಗುರುಕುಲ ವಂಶ ನಿರ್ವಂಶ. ಇಷ್ಟಾಗದವರು ಕಪಡ ದೂತ ವಿಖ್ಯಾತನಾದ ಈ ಸೌಬಲ ರಾಜ ಶಕುನಿ ಎಲ್ಲಿರುವುದು ಶಾಂತಿ, ಅದೆಲ್ಲಿರುವುದು ಆತ್ಮಸಂತೃಪ್ತಿ. ತಳಬೇಡಿರಿ ಅಣ್ಣ. ಅಣ್ಣ
ಕೇಳಿರಿ ನನ್ನ ಭಾಗ್ಯ ಸಹೋದರರೇ, ನಿರಾಶರಾಗಬೇಡಿ. ನೀವು ಹಿಟ್ಟ ಇಡೀ ಅನ್ನವನ್ನು ತಿಂದು ಈ ಶಿಕು ನೀವು ಇನ್ನೂ ಜೀವಿಸಿದ್ದಾನೆ. ಅಳಬೇಡಿರಿ. ನಾಳೆ ಕೃಷ್ಣನು ಸಂಧಾನಕ್ಕಾಗಿ ಆಗಮಿಸುತ್ತನು. ನಾಳೆ ನಡೆಯಲಿರುವ ಕೃಷ್ಣ ಸಂಧಾನಕ್ಕೆ ಪ್ರತಿಭಟನೆ ವ್ಯಕ್ತವಾಗುವಂತೆ ಮಾಡಿ ದುರ್ಯೋಧನನ್ನು ಯುದ್ಧಕ್ಕಾಗಿ ಯೋಜಿಸಿದ್ದೇನೆ. ಭಾರತ ವಂಶದ ಕಳಂಕ ಸ್ವರೂಪನಾದ ಕೌರವರ ನೆತ್ತರನ್ನು ಕುರುಕ್ಷೇತ್ರದ ರಣರಂಗದಿಂದ ಹಸ್ತಿನಾವತಿ ಮಹಾದ್ವಾರವರೆಗೆ ಹರಿಸಿ ರಕ್ತದ ಓಕುಳಿ ಆಡಬೇಕೆಂಬ ನನ್ನ ದೃಢ ಸಂಕಲ್ಪದ ಮಹಾಸಮರಕ್ಕೆ ಇಂದು ನಾಂದಿ ಹಾಡುವೆನು. ದುರ್ಯೋಧನ 99 ಮಂದಿ ಸಹೋದರರನ್ನು ಚಿನ್ನ ರುಂಡಗಳಿಂದ ನರಕದಲ್ಲಿ ನಿರಾಂಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಸರ್ಪಗಾರ ಶಕುನಿಯಿಂದ ನಿನಗಾಗುವ ಹಿಂಸೆ ನರಕಕ್ಕಿಂತಲೂ ಅತಿ ಭಯಾನಕ. ತಾಯಿಯ ಕಣ್ಣೀರಿನ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರೋಶೋಕದಿಂದ ಹಂಬಲಿಸುತ್ತಾ ನಿನಗಾಗಿ ಒಬ್ಬರು ನಿಟ್ಟುಸಿ ಬಿಡಲಂತೆ ಒಂದು ಹೊಳೆ ನೀರುಕೊಳ್ಳನ್ನು ಮಾಡಿ ನರಕದ ಮಾರ್ಗವನ್ನು ಎಡಿಸುವೆ. ನಿನಗೆ ಗೌರವೇಶ್ವರ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆಗೆ ಗುರುರಾಜ. ಜಯದ್ರಥ ಕುಟುಂಬಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರ ಒಡ್ರೆಂದು ಭೂತು ಈ ದಿನ ಸಮಾಧಾನ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ ಮಾವ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ನನಗೆ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನ ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ಹೇಳಿದನು. ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ತಿರಸ್ಕರಿಸಿದನು ಶಕುನಿ. ಆತನು ಕ್ಷತ್ರಿಯಾದಿಯ ಪರಮ ವೈರಿ. ಅವನ ಮಾತು ಬರಿಕಿದ ಹಬ್ಬಿದ ಸುಯೋಧನ. ಸಹಿಸಲಾರದು ಅಸದಲ ಉಯ್ಯನಾಗೆ ಅಗ್ರಜ ಭಲೆ ಭಲೆ ಸಹೋದರ
ಹಸ್ತಿನಾವತಿಗೆ ಬಂದಿರುವಂತ ನಾಳೆ ಪ್ರಾತಃ ಕಾಲದಲ್ಲಿ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಶಾಂತಿ ಸಂಧಾನವಂತಣ್ಣ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು ಅಗ್ರಜ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಸಹೋದರ ಗೋಪಾಲಕರು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತದೆ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿಧಾನವನ್ನು ಆಶಿಸುವನು. ಎಷ್ಟೊಂದು ಅವ ಹೇಳವಣ್ಣ, ಎಷ್ಟೊಂದು ಅವ ಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಅವನಿಗೆ ಮತ್ತಾರಿರುವರು ಹೇಳು. ಈ ದಿನ ಅವರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಚಿಂತಿಸಬೇಡ, ನಡೆ ಸಹೋದರ. ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಸಹೋದರ ಗೋಪಾಲಕರು ಅವು ನಮ್ಮ ಸಭೆಗೆ ಬರಲಿ. ಅವನನ್ನ ಜೀವ ಸಮೇತ ಹಿಂದೆ ಬಿಡುವನು. ದುರಾತ್ಮರಾದ ದ್ರೋಹಿಗಳ ಮಾತುಗಳನ್ನು. ಆ ದೂತನಾಗಿ ಬರುವ ಕಳ್ಳ ಕೃಷ್ಣನಿಗೆ ಸತ್ಕಾರವಂತ ಸತ್ಕಾರ. ಆ ಸತ್ಕಾರವು ಅಗ್ರಜ ಆ ಸತ್ಕಾರವನ್ನು ಒಪ್ಪದು ಒಪ್ಪದು ಸಹೋದರ ಸಹೋದರ ಸಹೋದರ. ನೋಡಿದೆಯ ಮಾವ ಈ ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು? ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸಾಟಿಯಾಗ. ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಒಪ್ಪಲೇ ಅಥವಾ? ಕೃಷ್ಣನ ತಳಕೆಳಕಿನ ವಿದ್ಯಾ ನಿನಗಿನ್ನೂ ತಿಳಿದಿಲ್ಲ ಸುಯೋಧನ. ಆತನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿ ಆಶಿಸಿರುವನೇ ಅಲ್ಲವೇ ಮಾವ? ಆತ್ಮದಲ್ಲೇ ಸಹಿಸಲಾರ ಅಪಮಾನ, ಭಕ್ತಿ ವೈರಾಗ್ಯ ನಪದಿಂದ ವಂಚಿತನಾಗಿ ನೀ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಆತನು ಅವತರಿಸಿರುವನು. ಯಾರೋ ಅವನ ವೈರಾಗ್ಯ ಪಕ್ಷಣಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವರು. ಮಾವ, ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಸಹೋದರನ್ನು ಸುರಪಾನ ಪರಮತ್ತನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನಲ್ಲವೇ? ಇಂಥವನೇ ಮಂದಣೆ ಕೌರವೇಶ್ವರ. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಏಕೆ ಕಳುಹಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿದ್ದು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು
ಅದರೊಡನೆ ಸರಸವಾಡಬಹುದಲ್ಲವೇ? ಅಲ್ಲವೇ ಮಾವ? ಎಂತ ಅವನ ವಿಜಯೋನ್ಮತ್ತ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಯಿತು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಆ ಅರ್ಜುನನು ನಿನ್ನ ಸಂಕಟದಿಂದ ಪಾರು ಮಾಡಿದನು ಕೋರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆನ್ನು ಕಲಿತೆ ಆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ನೀನೊಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರ ಆಶಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದಕ್ಕೂ ನಷ್ಟವಾಗಿರದಲ್ಲವೇ? ಪುನಃ ಅವರನ್ನು ಒಂದರೇನು? ಕ್ಷತ್ರಿಯ ವೀರವೆಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿಮಗೆ ಉಚಿತವೇ ಸುಯೋಧನ? ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜು ಮನೆಯಷ್ಟು ಜಾಗವನ್ನು ಕೊಡುವವನು ಅಲ್ಲ ಈ ಛಲದಂಕ ಮಲ್ಲ ಮಾವ. ಈ ವಿಚಾರದಲ್ಲಿ ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಹೌದು ಮಾವ, ಆಗಲೇಬೇಕು ಸುಯೋಧನ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಅದನ್ನೇ ವಿಜ್ಞಾಪಿಸಿಕೊಳ್ಳುವೆನು ಮಾವ. ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ನಡೆಸಲಾರ ಮಾವ. ನನಗೆ ಉಕ್ಕಿ ಬರುತ್ತಿರುವ ಸಿಟ್ಟಿಗೆ, ಬೆಟ್ಟದಂತೆ ಬುಗಿದೆತ್ತಿರುವ ಸರ್ಪಕ್ಕೆ ವಿಷಾಗ್ನಿಯನ್ನು ಉಸುರಿ ನುಂಗುವ ಮಹೋರಗನಂತೆ ಆ ಪಾಂಡವರನ್ನು ಸಿಗಿವೆಂ ಕ್ಷಣದಲ್ಲಿ ಪಾಂಡವರ, ಸಿಗಿವೆಂ ಕ್ಷಣದಲ್ಲಿ ಪಾಂಡವರ. ಎಲ್ಲಿ ಹೋದರೇನು ಅವರ ಒಳಿತನು ಚಕ್ರವರ್ತಿಯಾದ ನನ್ನ ಕೆಳಗಿನ ಮನೋನ್ಮತ್ತ ದುರುಳ ದುಷ್ಟ ಧೂರ್ತನ. ಸಿಗಿವೆಂ ಕ್ಷಣದಲ್ಲಿ ಪಾಂಡವರ. ದುರುಳ ಭೀಮನೊಡಲ ತೀಡುತ್ತ ಅವನ ಕರುಳ ಬಗೆದು ರಕ್ತ ಕುಳಿತು ಕಟ್ಟ ಬಿಡಿದು ರಣಕ್ಕೆ ತಗ್ಗುದು ಎದೆಯನ್ನು ಕಟ್ಟಿ ಆ ದುರುಳ ಭೀಮನೊಡಲ ತೀಡುತ್ತ ಅವನ ಕರುಳ ಬಗೆದ ರಕ್ತ ಕುಳಿತು ಕಟ್ಟ ಬಿಡಿದು ರಣಕ್ಕೆ ತಗ್ಗುದು ಎದೆಯನ್ನು ಕಟ್ಟಿ ಪರದಿನ ಮೆರೆದು ಸರದಿನ ಮೆರೆದು ಬೈದು ಮನ ಒಯ್ದು ನಾ ಬರುವೆ ಮರದಿನ ಗೆಲಿದು ಸರದಿನ ಮೆರೆದು ಬೈರಿ ಮನ ಒಯ್ದು
ನರಬಲಿ. ಕುರುಕುಲದ ಸಾಮ್ರಾಟ, ಇಲ್ಲಿಗೆ ಮುಗಿಯಿತು ನಿನ್ನ ಹಾರ್ಭಟ. ಎಲ್ಲವೋ ಕುರುಡನ ಮಗನೇ, ನನ್ನನ್ನು ನಿನ್ನ ಸೋದರ ಮಾವನು ತಿಳಿದೇನೋ ಬೆಪ್ಪೆ. ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಭಾಗದ ಮೃತ್ಯು. ದುರ್ಯೋಧನ, ಬೋರ್ಗವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡುಗಳ ಧರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತಿಮದ ವಿಷದ ಮಳೆ ಸಿಕ್ಕಿ ಕೊಚ್ಚಿ ಹೋಗಲಿ, ಕೊಚ್ಚಿ ಹೋಗಲಿ. ದುರ್ಯೋಧನ, ಈ ಶಕುನಿಯ ಹೃದಯಾಂತರಾಳದಲ್ಲಿ ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತಿರುವ ನನ್ನ ಸೇಡಿನ ರೋಷಾಗ್ನಿ ಜ್ವಾಲೆಗೆ ನಿನ್ನ ಕುರು ಸಾಮ್ರಾಜ್ಯವು ತಗದಗನೆ ಎತ್ತಿ ಉರಿಯುವುದು, ತಗದಗನೆ ಎತ್ತಿ ಉರಿಯುವುದು. ತಗದಗ 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 ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕಲಾಣೆ. ತಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕಲಾಣೆ. ಹರಡಿದ ಧಾವನವೆಲ್ಲೆಲ್ಲೂ, ಹರಡಿದ ಧಾವನವೆಲ್ಲೆಲ್ಲೂ ಮುಳಿಯುವುದಂತೂ ಕೂರುವಂತ. ತಗದಗ ತಗದಗ ಯಾಸರು ಹೆಳಗಿಟ್ಟರು. ಅತ್ತಿನವತಿಯಾಸರು ಹೆಳಗಿಟ್ಟರು. ಅಣ್ಣದ ಮಂದಿರು ದೂರ್ವರು ನಾವು, ಅಣ್ಣದ ಮಂದಿರು ದೂರ್ವರು ನಾವು, ನಮಗದ ತೀರ್ಪು ತರಮನ ನಾವು. ತಗದಗ 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 ನೆತ್ತಿನ ದೇಶದ ಜ್ವಾಲೆ ಒಂದು ಲೋಕಗಳಾಳೆ. ಒಬ್ಬನೇ ಉಳಿದು ಬಲೀಗ ತೀರಿಸುವುದರ ಸಾಲ ಬೇಗ. ಬಲಿ ಒಬ್ಬನೇ ಉಳಿದು ಬಲೀಗ ತೀರಿಸುವುದರ ಸಾಲ ಬೇಗ. ಎಮ್ಮರ ಮಾಡಿದ ಎಣ್ಣೆ ಸೇಡು ಸೇಡು ಸೇಡು. ಎಮ್ಮರವಾಗಿನ ಎಣ್ಣೆ ಸೇಡು ಮನಾನವಾಗು ನಾಡು. ತಗದಗ 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 ನೆತ್ತಿನ ದೇಶದ ಜ್ವಾಲೆ
ಶಯನ ಕರುಣಾಪರಣ ತಳಿನದಳಾದಯನ ಲಕ್ಷ್ಮೀರಮಣ ಕ್ಷೀರವಾರಿ ಶಯನ ಕರುಣಾಪರಣ ತಳಿನದಳಾದಯನ ಲಕ್ಷ್ಮೀರಮಣ ಪರಮಾತ್ಮ, ಹಲವಾರು ವರ್ಷಗಳಿಂದ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮ ಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದರ್ಶನವನ್ನು ಈ ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ದರ್ಶನವನ್ನು ನೀಡುವೆಯಾ ತಂದೆ ಪರಮಾತ್ಮ. ಓಹೋ, ಈ ದಿನ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಈ ಮಾರ್ಗದಲ್ಲೇ ಹೋಗುವರಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳೊಡನೆ ನಡೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾವನನಾದ ನನಗೆ ಕಾಣಿಸುವೆಯಾ ಪ್ರಭು? ಪರಮಾತ್ಮ, ಹಲವಾರು ವರ್ಷಗಳಿಂದ ಘೋರ ತಪಸ್ಸನ್ನು ಆಚರಿದ ಮುನಿ ಪುಂಗವಾದಿಗಳಿಗೆ ಅಗೋಚರನಾದ ನೀನು ನಿನ್ನ ಅಣು ಸ್ವರೂಪಿಯಾಗಿ ನನಗೆ ಕಾಣಿಸುವೆಯಾ ದೇವ? ಪರಮಾತ್ಮ, ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಕ್ಷೀರಪಾದದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವನು ದೇವ. ಇದು ನಿನಗೇ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ
ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿಸುತ್ತಿರುವುದಲ್ಲ. ಅದಾವ ಮಹಾಪುರುಷನಿರಬಹುದು, ಭಕ್ತ ವತ್ಸಲನು, ಯೋಗಿ ಶ್ರೇಷ್ಠನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವನೂ ಆದ ಶ್ರೀಕೃಷ್ಣ ಪರಮಾತ್ಮನಿರಬಹುದು. ಇರಲಿ, ಸಮೀಪಕ್ಕೆ ಹೋಗಿ ನೋಡುವೆ. ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ, ಜನಾರ್ದನ, ವಾಸುದೇವ, ಪರಮಾತ್ಮ. ನಮಸ್ತೆ ನಮಸ್ತೆ ಮಂದಿರ
ಪರಮಾತ್ಮ ಭಕ್ತ ಶಿರೋಮಣಿ, ಪರಮಾತ್ಮ, ಹುಟ್ಟು ಕುರುಡನಿಗೆ ಕಂಡು ಬಂದಂತೆಯೋ ದರಿದ್ರರಿಗೆ ನಿಧಿ ದೊರೆತಂತೆಯೋ ಈ ದೀನನ ಮನೆಯನ್ನು ಆರಿಸಿ ದರ್ಶನವಿತ್ತೆಯಲ್ಲ ದೇವ. ಈ ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಇದೋ ನಿನಗೆ ಸಾಷ್ಟಾಂಗ ನಮಸ್ಕರಿಸುವುದು. ವಿದುರ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು ವಿದುರ. ವಿದುರ, ಪರಮಾತ್ಮ, ಈ ದಿನ ನಾನೊಂದು ಮಹತ್ ಕಾರ್ಯದ ಸಲುವಾಗಿ ಈ ಮಾರ್ಗವಾಗಿ ಹೋಗುತ್ತಿರುವಾಗ ನಿನ್ನ ಭಕ್ತಿಯೆಂಬ ಪಾಶವು ನನ್ನನ್ನು ಇಲ್ಲಿಗೆ ಸೆಳೆದು ತಂದಿತು. ನಾನಾದರೂ ಮಾರ್ಗಾಯಸದಿಂದ ಬಹಳವಾಗಿ ಬಳಲಿ ಬಂದಿರುವುದು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ವಿದುರ, ಸಕಲ ಲೋಕಗಳನ್ನು ತನ್ನ ಹೃದಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷ ಕ್ಷೀರ ಸಾಗರ ಶಯನಿಸಿದ ನೀನು ಈ ಕುಕ್ಷಿಯೊಳಗೆ ಈ 7 ಲೋಕಗಳನ್ನು ರಕ್ಷಿಸಬಲ್ಲ ಪಕ್ಷಿವಾಹನನಾದ ನಿಮಗೆ ಏನೆಂದು ಕೊಡಲಿ ದೇವ? ನನ್ನನ್ನು ಪರೀಕ್ಷಿಸುವಯಾ ದೇವ? ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ? ಪರಮಾತ್ಮ, ನೀನು ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿ ವಾಸಿಸುತ್ತಾ ಸದಾ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಲ ಕಳೆದು ಕಾಮ ಕ್ರೋಧಗಳಿಗೆ ಹೆಡೆ ಮಾಡಿಕೊಂತ ಕೊಡುವಂತ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆ. ಇದ್ರ ಪರಮಾತ್ಮ, ನಿನ್ನ ಕೊಂಡಾಟವು ಹಾಗಿರಲಿ. ನಾನಾದರೂ ಮಾರ್ಗಾಯಸಿನ ಬಹಳವಾಗಿ ಬಳಲಿ ಬಂದಿದೆ. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಇದ್ರ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು? ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ಅದು ನನಗೆ ಬಹಳ ಪ್ರಿಯವಾದದ್ದಲ್ಲವೇ ಇದ್ರ? ಹಿಂದೆ ಶಬರಿ ಆಯ್ದು ಕಚ್ಚಿಕೊಟ್ಟ ಹಣ್ಣಿನ ರುಚಿಯನ್ನು, ಕುಚೇಲನು ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ನಾನಿನ್ನೂ ಮರೆತಿಲ್ಲ. ಅದಕ್ಕಿಂತಲೂ ಮಿಗಿಲಾದದಲ್ಲವೇ ಈ ನಿನ್ನ ಕ್ಷೀರವು. ಆ ಕ್ಷೀರವನ್ನೇ ತೆಗೆದುಕೊಂಡು ಬಾವಿದ್ರ. ಆಗಬಹುದು ಪರಮಾತ್ಮ. ಇದ್ರ ಪರಮಾತ್ಮ, ಏಕೆ ಕಳವಳ ಪಡುತ್ತಿರುವೆ? ಏನೆಂದು ಹೇಳಲಿ ದೇವ? ಏನಾಯಿತು? ನಿಮ್ಮ ನೈವೇದ್ಯಕ್ಕೆಂದು ಇಟ್ಟಿದ್ದ ಹಾಲನ್ನು ಎಲ್ಲವನ್ನೂ ನಿಮ್ಮ ಅರ್ಪಿಸಿ ಎಲ್ಲವನ್ನೂ ನಾನೇ ಪಾನ ಮಾಡಿಬಿಟ್ಟೇನಲ್ಲ ದೇವ. ಏನು? ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಇರಲೇಬೇಕಲ್ಲ. ಓ, ಆ ಕ್ಷೀರ ಪಾತ್ರೆಯನ್ನೇ ತೆಗೆದುಕೊಂಡು ಬಾ. ಆಗಬಹುದು ದೇವ.
ಪರಮಾತ್ಮ, ಈ ಪಾತ್ರೆಯಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಈ ನಿನ್ನ ಕ್ಷೀರ ಪಾತ್ರೆಯು ಮಾತ್ರ ಬತ್ತುವುದಿಲ್ಲ. ಇದೋ ನೋಡು. ಪರಮಾತ್ಮ, ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಹುಕ್ಕಿ ಹರಿಯುತ್ತಿರುವುದು ನೋಡು. ಆಹಾ, ಜನಾರ್ದನ, ವಾಸುದೇವ, ಭಕ್ತ ಪರಿಪಾಲಿತ ಸಪ್ತಾದಿ ಮುನಿವಂದಿತ ದಾನವಕುಲ ವಿನಾಶಿತ ದಾನವಕುಲ ವಿನಾಶಿತ. ಪರಮಾತ್ಮ, ವಿದುರ, ಕ್ಷೀರಸಾಗರ ಶಯನಿಸಿದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಈ ನಿಮ್ಮ ಮಹಿಮೆಯನ್ನು ನಿನ್ನ ತಾಯಿಯಾದ ಯಶೋಧಾದೇವಿ ಮಾತ್ರ ಹರಿಯಬಲ್ಲಳು. ಈ ಪಾವನನಾದ ನಾನು ನಿಮ್ಮ ಮಹಿಮೆಯನ್ನು ಹೇಗೆ ಹರಿಯಲು ಸಾಧ್ಯ? ನಾನು ಧನ್ಯನಾದೆನು ದೇವ, ಧನ್ಯನಾದೆನು. ವಿದುರ, ಪರಮಾತ್ಮ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನನ ರಾಜ್ಯಸಭೆಗೆ ಹೊರಟಿರುವೆನು. ಪರಮಾತ್ಮ, ವಿದುರ, ನಿನ್ನನ್ನೇ ಚಕ್ಷುಗಳನ್ನು ನಂಬಿರುವ ಆ ಪಾಂಡವರಿಗೆ
ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕೈ ಬಿಡದಂತೆ ಕಾಪಾಡುವ ಭಾರ ನಿನ್ನದು ದೇವ. ವಿದುರ, ಪರಮಾತ್ಮ, ಆ ದುರ್ಯೋಧನನು ತಾನಾಗಿಯೇ ರಾಜ್ಯವನ್ನು ಕೊಡದೆ ಹೋದರೆ ಹಲವ ಹಾಲು ಸೇವಿಸಿದ ಕಲುವ ಮಾಡುತ್ತಾನೆ ನಿಯತನೇ. ಹಲವ ಹಾಲು ಸೇವಿಸಿದ ಕಲುವ ಮಾಡುತ್ತಾನೆ ನಿಯತನೇ. ಅವತಾರದ ಮಾತಾಡಿಸುವಂತ ಅವತಾರದ ಮಾತಾಡಿಸುವಂತ ಹಲವ ಭಾಗವತ ಮಸ್ತಕವನಿಯ ಪರಮ ಭಾಗವತ ಹೇ ಕಟಮಲ ಗುಣಮಣಿತ ಸುಖಾದ ಹೇ ಭೀಮ ಮಹಾತ್ಮ ಧರ್ಮರಾಯನ ಭೀಮ ಮಹಾತ್ಮ ಪರಮಾತ್ಮ, ಪಾಂಡವರನ್ನು ರಕ್ಷಿಸುವ ಭಾರ ನನ್ನದು. ಈ ದಿನ ನನ್ನ ಸೋದರತೆಯಾದ ಕುಂತಿ ದೇವಿಯೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನರ ರಾಜಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ನೀನು ಹಿಂದೆಂದು ಕಂಡರಿಯದಂತಹ ವಿಚಿತ್ರವೊಂದು ನಡೆಯುವುದು ನೀನು ಸಹ ನೋಡುವೆಂತೆ. ನೀನು ರಾಜಸಭೆಗೆ ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಜಗದ ಜೀವನದ ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ಎಷ್ಟೊಂದು ಮಮಕಾರ, ಎಷ್ಟೊಂದು ಪ್ರೀತಿ. ದಯಮಾಡಿ ಪ್ರಭು, ದಯಮಾಡಿ. ಪರಮಾತ್ಮ, ನೀನು ರಾಜ್ಯಸಭೆಗೆ ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೆ ತೆಗೆದುಕೊಂಡು ಬಾ. ಆಗಬಹುದು ದೇವ. ನಾನು ಬರಲೇ? ಆಗಬಹುದು.